ಎಲ್ರಿಗೂ ರಂಜಾನ್ ಹಬ್ಬದ ಚಾಂದ್ ಮುಬಾರಕ್ ಫ್ರೆಂಡ್ಸ್. ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಅಬಾರ್ ಇವತ್ತಿನ ಬ್ಲಾಗನ್ನ ಶುರು ಮಾಡನ್ರಿ. ಅಮ್ಮ ಊಟ ಮಾಡಿದ್ದೇವೆ? ಊಟ ಇನ್ನೂ ಇಲ್ವೇ? ನಾಷ್ಟ ಊಟ ಇನ್ನೂ ಇಲ್ರಿ. ಈಗ ನಾನು ಕಬಾಬ್ ಮಾಡಾಕತ್ತೀನಿ ರೀ. ಅನ್ನ ಸಾರು ಐತಿ, ಕಬಾಬ್ ಮಾಡಾಕತ್ತೀನಿ. ಈ ಕಡೆ ಕಬಾಬಿಂದೆಲ್ಲ ರೆಡಿ ಆಗೈತಿ. ಎಣ್ಣೆ ಹಾಕಿ ಕಬಾಬ್ ಬಿಡೋದು ಅಷ್ಟ ಬಾಕಿ ಐತ್ರಿ. ನಾನು ಸೊ ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡೇನಿ ರೀ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಹಾಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ಈ ಕಡೆ ನೋಡ್ರಿ ಎಣ್ಣೆ ಕಾಯಕಂತಂದು ಇಟ್ಟೇನಿ. ಈ ಕಡೆ ಕಬಾಬದ್ದು ಎಲ್ಲ ರೆಡಿ ಮಾಡೇನ್ರಿ. ಇದಕ್ಕೆ ಚಿಕನ್ ತೊಗೊಂಡೇನಿ ರೀ. ಒಂದು ಅರ್ಧ ಕಿಲೋ ಅಷ್ಟು ಚಿಕನ್, ಅರ್ಧ ಕಿಲೋ ಐತ್ರಿ. ಅದು ಸಣ್ಣ ಸ್ವಲ್ಪ ಕಾಣಕತ್ತಿರ್ಬೇಕು ನಿಮ್ಗೆ. ಆಮೇಲೆ ಇದಕ್ಕೆ ಕಬಾಬಿಂದು ಒಂಚೂರು ಹಿಟ್ಟು ಹಾಕೇನ್ರಿ. ಕಾರ್ನ್ಫ್ಲೋರ್ ಹಿಟ್ಟು, ಉಪ್ಪು, ಖಾರ, ಅರ್ಶಿಣದ ಪುಡಿ, ಬಿಳಿ ಎಳ್ಳು ಇದನ್ನೆಲ್ಲ ಹಾಕಿ ಒಂಚೂರು ಫುಡ್ ಕಲರ್ ಹಾಕೇನ್ರಿ. ಫುಡ್ ಕಲರ್ ಅಂದರೂ ಇದ್ರದ್ದು ಜಿಲೇಬಿ ಕಲರ್ ಹಾಕಿ ಎಲ್ಲ ಕಲಿಸಿ ಮಿಕ್ಸ್ ಮಾಡಿ ಈಗ ಇಟ್ಟೇನಿ. ಈ ಕಡೆ ಎಣ್ಣೆ ಕಾಯಕಂತಂದು ಇಟ್ಟೇನಿ. ಈ ಕಡೆ ಚಿಕನ್ ಸಾರು ಐತಿ. ಆಮೇಲೆ ಒಗ್ಗರಣೆ ಅನ್ನ ಐತ್ರಿ. ನಮ್ಮ ಮನೆಯಾಗ ಇವತ್ತು ವೆರೈಟಿ ಅಡುಗೆ. ಸೊ ಇದನ್ನೆಲ್ಲ ಯಾಕೆ ಮಾಡಿದ್ರಿ ಅಂತಂದು ನಿಮ್ಗೆ ಅನಿಸ್ತಿರ್ಬೇಕು. ನಾನು ವಿಡಿಯೋ ಮಾಡಿಲ್ಲ ಇದ್ರ ಬಗ್ಗೆ. ನಿನ್ನೆ ನಮ್ಮ ಕಾಕ ತೀರ್ಕೊಂಡಿದ್ರಲ್ರಿ. ಸೊ ಅದ್ರದ್ದು ಈಗ ಕೂಡಿ ಉಣ್ಣಾಕಂತಂದು ಹೇಳ್ತಾರಲ್ರಿ, ಅದಕ್ಕೆ ಹೋಗೋದಿತ್ತು. ಅದ್ರ ಸಂಬಂಧ ನಾವು ಅಡುಗೆ ಮಾಡ್ಕೊಂಡು ಹೋಗಿ ನಮ್ಮ ಅಕ್ಕ ಬಂದಿದ್ರು, ಮಕ್ಕಳೆಲ್ಲ ಬಂದಿದ್ರು, ನಮ್ಮ ಸುಮ್ಮನು ಬಂದಿದ್ಲಾರ. ಮೊನ್ನೆನ ಕಟ್ಕೊಂಡು ಹೋಗಿ ಮತ್ತು ತಿನ್ನಿಸಿ ಬಂದ್ವಿ ರೀ. ಅದ್ರ ಸಂಬಂಧ ಇಷ್ಟೆಲ್ಲ ಅಡುಗೆ ಮಾಡಿದ್ವಿ. ಇದನ್ನೆಲ್ಲ ವಿಡಿಯೋನ ಮಾಡೋಕ್ಕಾಗಲಿಲ್ಲ ರೀ ನನಗೆ, ಯಾಕೆ ಸುಸ್ತು ಅನ್ಸಕತ್ತಿತ್ತು. ಅದ್ರ ಸಂಬಂಧ ಈಗ ರಂಜಾನ್ ಅಂತೂ ಶುರು ಆತಲ್ರಿ. ರಂಜಾನದ್ದು ಇವತ್ತಿಂದ ಶುರು. ಸೊ ನಿಮಗೆ ಈ ವಿಡಿಯೋ ಲೇಟಾಗಿ ಬರಾಕತ್ತೈತಿ. ಅದಕ್ಕೆ ನಾನು ಇವತ್ತಿಂದ ಅಂತಂದು ಹೇಳಾಕತ್ತೀನಿ. ಸೊ ಇವತ್ತಿಂದ ಇರೋದಕ್ಕೆ ಇದು ವಿಡಿಯೋ ಲೇಟಾಗಿ ಹಾಕಿದ್ಕೆ ನಿಮ್ಗೆ ಹಿಂಗೆ ಹೇಳಾಕತ್ತೀನಿ. ಸೊ ಮತ್ತು ನೀವು ಇವತ್ತ ಅಂತಂದು ತಿಳ್ಕೊಬೇಡ್ರಿ ಫ್ರೆಂಡ್ಸ್. ಮತ್ತು ಇವತ್ತು ಸಂಜೆ ಮುಂದೆ ಚಂದಪಕ ಅಂತನ ನಾಳೆಯಿಂದ ರೋಜಾ ಶುರು ರೀ ನಮ್ದು. ಅದಕ್ಕಿಂತ ಮುಂಚೆನೇ ನಾವು ಮಾಡಿ ಮುಗಿಸ್ಬೇಕಪ್ಪ ಅಂತಂದು ಇದನ್ನು ಮಾಡೋಕ್ಕಂತಂದು ನಿಂತ್ಕೊಂಡಿವಿ ರೀ. ಮಾಡಿದ್ವಿ, ಎಲ್ಲ ಮುಗೀತು. ಸೊ ಈಗ ಅಡುಗೆ ಇನ್ನೊಂದು ಸ್ವಲ್ಪ ಕಬಾಬ್ ಒಂದು ಮಾಡೋದೈತ್ರಿ. ಕಬಾಬ್ ಒಂದು ಮಾಡಿದ್ರೆ ಮುಗೀತ್ರಿ. ಇದು ಎಣ್ಣೆ ಬಿಸಿ ಆಗಿತ್ರಿ ಬಹುಶಃ. ಒಂದೊಂದ ಹಾಕಾಕತ್ತೇನೆ ರೀ. ಓಕೆ ನೋಡ್ರಿ, ಇಷ್ಟು ಹಾಕಿದೆ. ಒಂದು ಸೈಡ್ ನೀರು ತೊಗೊಂಡೇನಿ. ಚಲೋತ್ನಂಗೆ ಬೇಯ್ಬೇಕಿಲ್ರಿ. ಎಣ್ಣೆಯಾಗ ಚಲೋತ್ನಾಗ ಬೆಂದ್ರೆ ಮಸ್ತ್ ಅಕ್ಕವ್ರಿ, ಕ್ರಿಸ್ಪಿ ಅಕ್ಕವು. ಆದರೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಇದ್ರಪ್ಪ ಮೊಟ್ಟೆದು ಇದು ತತ್ತಿದು ಬಿಳೆದು ಇದು ಹಾಕ್ತಾರೆ ರೀ. ಲೇಯರ್ ಹಳದಿದಲ್ರಿ, ಬಿಳೆದು ಹಾಕ್ತಾರೆ. ಸೊ ಅದನ್ನ ನಾನೆಲ್ಲ ಹಾಕಂಗಿಲ್ಲ, ನಂಗೆ ಇಷ್ಟ ಆಗಂಗಿಲ್ಲ. ತತ್ತಿದಂದ್ರೆ ತತ್ತಿ ಒಂಥರ ವಾಸನೆ ಬಂದಕ್ಕೆ ಹಾಕ್ಯತ್ತಲ್ಲ, ಅದ್ರ ಸಂಬಂಧ ನಾನು ಅದನ್ನೆಲ್ಲ ಹಾಕಂಗೇ ಇಲ್ಲ. ನಂಗೆ ಮಾಮೂಲಿ ನಾರ್ಮಲ್ಲೇ ಬೇಕು ಏನಾಯ್ತು. ಲೋ ಫ್ಲೇಮ್ದಾಗ ಇಟ್ಟೇನು ಗ್ಯಾಸ್. ನಾನು ಅಷ್ಟೇನು ಜೋರು ಇಲ್ರಿ ಇದು. ಮನೆ ನೋಡ್ರಿ ಎಲ್ಲ ಖಾಲಿ ಎಲ್ಲ ಸ್ವಚ್ಛ ಮಾಡ್ಕೊಂಡೆ. ಅಪ್ಪನೂ ಹೋದ್ರು, ಹುಡುಗರು ರೋಜಾ ಇರೋರು ನಾನು ಹೋಗ್ತೇನೆ ಅಂತಂದು ಹೋದಲ್ಲಮ್ಮ. ಈಗ ಹೋಗಿ ಮುಟ್ಟಿದ್ರೆ ಏನ್ರಿ, ಮತ್ತು ನಾಳೆಯಿಂದ ರೋಜಾ ಅಲ್ರಿ, ಎಲ್ಲ ರೆಡಿ ಮಾಡ್ಕೋಬೇಕು. ಹುಡುಗರು ದೊಡ್ಡ ಮಗಳು ಬಂದಾಳ. ಸೊ ಅದ್ರ ಸಂಬಂಧ ಹೋಗೇ ಬಿಟ್ರಿ. ಅವ್ರು ನಿಂದ್ರಲೇ ಇಲ್ಲ. ಹುಡುಗರು ಹೋದರು, ನೋಡ್ರಿ ಎಷ್ಟು ಖಾಲಿ ಆಗೈತಿ ಮನೆಯೆಲ್ಲ. ನನ್ನ ಮಗಳು ಬಂದ್ರೂ ವಿಡಿಯೋ ಮಾಡೋಕ್ಕಾಗಲಿಲ್ಲ.
ಸ್ಲೋ ಆಗಿ ಗ್ಯಾಸ್ ಇಟ್ಟರೆ ಸ್ವಲ್ಪ ಕ್ರಿಸ್ಪಿ ಹಾಕ್ಕೋರೆ, ಇಲ್ಲಿಕ್ರ ಒಂಥರ ಮೆತ್ತಗಾದಂಗೆ ಹಾಕ್ಬಿಡ್ತಾವ್ರು. ಈಗ ನೋಡ್ರಿ ಇದನ್ನು ರೆಡಿ ಆಗಿದಾವ್ರಿ. ನಾನು ತೆಗಿಯಾಕತ್ತೀನಿ. ವಾವ್, ಎಂಥ ಮಸ್ತಾಗಿ ನೋಡ್ರಿ. ಬಿಳಿ ಎಳ್ಳು ಹಾಕಿದ್ರೆ ನಾ ಚಾರ್ಜಿಂಗ್ ಬೇಕಮ್ಮ. ಬಿಳಿ ಎಳ್ಳು ಹಾಕಿದ್ರೆ ಹಿಂಗೆ ಹಾಕೊಂಡು ನೋಡ್ರಿ. ಇಲ್ಲಿ ಕಲರ್ ಹೆಂಗೆ ಕಾಣಕತ್ತೈತಿ. ಆಮೇಲೆ ಅಲ್ಲಿ ನೋಡ್ರಿ ಎಣ್ಣೆಗೆ ಹಾಕಿದ ಕೂಡಲೇ ಎಷ್ಟು ಸ್ವಲ್ಪ ಹಂಗೆ ಕಲಿಸ್ಕೊಂತ ಇದು ಮಾಡ್ಕೋಬೇಕು. ಇದನ್ನ ಇನ್ನೊಂದು ಹುರುಪ ಹಾಕೈತ್ರಿ ಅದು ಮಾಡೋದು. ಎಣ್ಣೆ ಹೋಗಲಿ, ಎಣ್ಣೆ ಹೋಗೋ ತನಕ ಅಂದರೆ ಕರೆಕ್ಟಾಗಿ. ಫೈನಲ್ ಆಗಿ ನಮ್ಮ ನೋಡ್ರಿ ಕಬಾಬ್ ಮಾಡೋದು ಮುಗೀತು ನಂದು. ನೋಡ್ರಿ ಎಷ್ಟು ಮಸ್ತಾಗ್ಯಾವು ಕಬಾಬ್ ಅಂತೂ, ಸಿಕ್ಕಾಪಟ್ಟೆ ಮಸ್ತಾಗ್ಯಾವು. ಭಾಳ ಕ್ರಿಸ್ಪಿನೂ ಕೂಡ ಆಗ್ಯಾವ್ರಿ. ಎಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀರಿ. ಸೊ ನಾನು ಮನ್ಯಾಗ ಮಾಡ್ತೇನಲ್ಲ, ಮನ್ಯಾಗ ಮಾಡಿದ್ದಾರೆ, ಮನ್ಯಾಗ ಮಾಡಿ ಹಾಕೀನಿ. ಮತ್ತು ಬಾಂಡೆ ಅದು ನೋಡ್ರಿ, ಇವು ಮಾಡೋದಿರಲಿ ಏನಾರ ಬಾಂಡೆ ಅಂತರೂ ಸಿಕ್ಕಾಪಟ್ಟೆ ಕೊಡ್ತಾವೆ. ನೋಡ್ರಿ ಫ್ರೆಂಡ್ಸ, ಈಗ ಊಟ ಮುಗಿಸ್ಕೊಂಡು ಸ್ವಲ್ಪ ಮಲ್ಕೊಂಡಿದ್ದೇರಪ್ಪ. ಮಲ್ಕೊಂಡೆ ನೋಡ್ರಿ ಮುಖ ಹೆಂಗಾಗಿತ್ತು. ಸೊ ನೋಡ್ರಿ. ಮತ್ತು ನೋಡ್ರಿ ಫ್ರೆಂಡ್ಸ, ಅಮ್ಮನೂ ಹೋಗಿಬಿಟ್ರಿ. ನಮ್ಮ ಅಕ್ಕೊಂಡೇನೆ ಏನಿಲ್ಲ, ನಮ್ಮ ಲಾಲ ಮನೆಗೆ ಹೋಗ್ಬಿಟ್ರಿ ಅವರು. ಬರ್ತೇನಂತ ಅಂತಂದು ಈಗ ಎದ್ದು ನೋಡಾಕತ್ತೇನೆ, ಇಲ್ಲ ಇಲ್ರಿ ಅವರು. ಈ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮ್ಯಾಲಿಂದ ಒಂದು ಸ್ವಲ್ಪ ಇದು ಲೈಟೆಲ್ಲ ಹಾಕ್ಕೊಂಡು ಬಂದು ಕುಂತೇನೆ ನೋಡ್ರಿ. ಈಗ ಅಡುಗೆದೆಲ್ಲ ತಯಾರಿ ಮಾಡ್ಕೋಬೇಕು. ಸೊ ಬೆಳಿಗ್ಗೆದು ತಯಾರಿ ಮಾಡ್ಕೋಬೇಕು. ನಾನು ನಾಳೆ ರೋಜಾ ಐತಲ್ರಿ, ನೋಡ್ಬೇಕು. ಸೊ ಈ ಬ್ಲಾಗ್ ಭಾಳ ಲೇಟಾಗಿ ಬರಾಕತ್ತೈತಿ, ಏನು ತಪ್ಪು ತಿಳ್ಕೊಬೇಡ್ರಿ. ಮತ್ತು ನೋಡ್ರಿ, ಹುಡುಗರು ಇರ್ಲಾರ್ದಕ್ಕೆ ಭಾಳ ಬೇಸರಾಗಿರ್ತೈತಪ್ಪ. ನಿನ್ನೆ ಎಲ್ಲ ಅಡ್ಡಾಡಕತ್ತಿಲ್ಲ ನನ್ನ ಮಗಳು. ಇವತ್ತು ನೋಡ್ರಿ. ಆಮೇಲೆ ಈ ಸಲ ಅಂತೂ ರಂಜಾನ್ ಹಬ್ಬ ಹಿಂದೆ ಮುಂದೆ ಆಗ್ತಿರ್ಬೇಕ್ರಿ ಬಹುಶಃ, ನನಗೆ ಅನಿಸಿದ ಮಟ್ಟಿಗೆ. ಯಾಕಂದ್ರೆ ನಮ್ಮೂರ ಸೈಡ್ ಏನಾಗೈತಪ್ಪ ಅಂದ್ರೆ ನಾಳಿನ ದಿನಕ್ಕೆ ಹಿಂಗೆ ರೀ, ಅಂದರೆ ಇವತ್ತಿನ ದಿನಕ್ಕೆ ಚಂದಪ್ಪ ಹಿಂಗೆ ಕಂಡ್ರೆ ನಾಳಿನ ದಿನಕ್ಕೆ ರೋಜಾ ಹಿಂಗೈತ್ರಿ. ಹಿಂದೆ ಮುಂದಾಗ್ಯಾವು. ಈ ಸಲ ಈ ಕಡೆ ಮುಂದಾಗೈತಿ ಹುಬ್ಬಳ್ಳಿ ಒಳಗೆ, ಆ ಕಡೆ ಎಲ್ಲ ಹಿಂದಾಗೈತ್ರಿ ನಮ್ಮೂರ ಸೈಡ್. ನೋಡ್ಬೇಕ್ರಿ ಹಬ್ಬ ಯಾವ ಥರ ಆಗ್ತೈತೆ ಗೊತ್ತಿಲ್ಲ. ಬಟ್ ಒಂದಿನ ಹಿಂದೆ ಮುಂದೂ ಆಗ್ಬೋದು ರೀ. ಇಲ್ಲಿ ಒಂದಿನ ಮುಂದಾಗ್ಬೋದು, ಅಲ್ಲಿ ಹಿಂದಾಗ್ಬೋದು. ನಮ್ಮ ನೋಡಿದ್ರೆ ಇಲ್ಲಿ ಇಲ್ಲರಿ, ನಾ ಹಬ್ಬ ಒಟ್ಟು ಇಲ್ಲಿ ಮಾಡೋಂಗಿಲ್ಲ. ಏನಾದರೂ ಊರಾಗ ಹೋಗಿ ಮಾಡ್ತೀನಿ. ನೋಡ್ಬೇಕು ಏನೇನು ಆಗ್ತೈತೆ ಏನೋ. ಅಲ್ಲಿ ತನಕ ಕಾದು ನೋಡ್ಬೇಕಲ್ರಿ. ಇನ್ನೂ ರೋಜಾ ಇರ್ಬೇಕು, 30 ರೋಜಾ ಆಗ್ಬೇಕು. 30 ರೋಜಾ ಆಗೋ ತನಕ ನಾನು ಇರ್ಬೇಕಂತ ಮಾಡೀನಿ. ಆ ದೇವ್ರು ನಂಗೆ ಇರೋಷ್ಟು ಶಕ್ತಿ ಕೊಡಲಿ. ವರ್ಷದಾಗ 1 ತಿಂಗಳಾದರೂ ರೋಜಾ ಇರ್ಬೇಕು ಅನ್ನೋದು ಒಂದು ಕನಸು ರೀ. ಅದ್ರ ಸಂಬಂಧ ರೋಜಾನಾರ ಇದ್ದು ಸ್ವಲ್ಪ ದೇವ್ರಿಗಾರ ಧ್ಯಾನ ಮಾಡಬೇಕಲ್ಪ ಅಂತ ಅನ್ನೋದು ಒಂದಿದು. ನೋಡ್ಬೇಕು ಅನ್ನೋದಿಲ್ಲರೆ ಮಾಡಲೇಬೇಕು, ಅದ್ರಾಗೇನಿಲ್ಲ. ಮತ್ತು ಸ್ವಲ್ಪ ಕಸ ಎಲ್ಲ ಹೊಡೆದು, ಬಾಗಿಲು ಕಸ ಹೊಡೆದು, ನೀರೆಲ್ಲ ಹಾಕಿನ್ರಿ. ಉದ್ದಿನ ಕಡ್ಡಿ ಹಚ್ಚೀನಿ. ಈಗ ರಾತ್ರಿ ಅಡುಗೆದು ಸ್ವಲ್ಪ ಮಾಡ್ಕೊತೀನಿ. ಬೆಳಗ್ಗೆ ಎದ್ದು ಒಂಚೂರು ಮಾಡ್ಕೊತೀನಿ. ನೋಡೋಣ, ಒಬ್ಬರ ಆದ್ರೆ ಮನ್ಯಾಗ ಮಾಡ್ಕೊಂಡು ತಿನ್ನೋಕೆ ಬೇಸರ. ನಾವು ಇಫ್ತಾರಿಗೆ ಆಮೇಲೆ ಇದು ನಾನು ಅದನ್ನ ತಂದು ತೋರ್ಸೋದು, ಇದನ್ನು ತಂದು ನಾನು ಜಾಯ್ ಮಂದಾಗ ಇಲ್ಲ. ಉಪ್ಪು ತೊಗೊತೀನಿ, ರೋಜಾ ಬಿಡ್ತೀನಿ, ಉಪ್ಪು ತೊಗೊತೀನಿ, ರೋಜಾ ಇರ್ತೀನಿ, ಊಟ ಮಾಡ್ಕೊಂಡು ಈ ಥರ ರೀ ನಂದು ಯಾವಾಗಲೂ ಇದು. ಬೇಗ ಅದು ಯಾವ ಸಂತಿಗೂ ಹೋಗಿಲ್ಲ. ಸ್ವಲ್ಪ ಖಜೂರ ತೊಗೊಂಡು ಬಂದು ಇಟ್ಕೋಬೇಕಪ್ಪ ಅಂದ್ರೆ ಇವತ್ತು ಹೋಗ್ಬೇಕಂದ ನಾನು ಅಂದ್ಕೊಂಡೆ. ಹೋಗೋಕ್ಕೂ ಆಗಲಿಲ್ಲ, ಪೇಟೆಗೆ ಹೋಗೋಕ್ಕೂ ಆಗಲಿಲ್ಲ ನೋಡಿರಿ. ನಮ್ಮ ಅವ್ವ ಹೋಗ್ಬಿಟ್ರೆ ಅಲ್ಲೇ ನಮ್ಮ ಲಾಲ ಮನೆಗೆ. ಸೊ ನೋಡೋಣ, ಇವತ್ತೆಲ್ಲ ನಾಳೆ ನಮ್ಮ ಅವ್ವ ಕರ್ಕೊಂಡು ಹೋದ್ರೆ ತೊಗೊಂಡು ಬರ್ತೀನಿ ರೀ.
ಈಗ ಅಲ್ಲಿ ತನಕ ಅಂದ್ರೆ ಉಪ್ಪಿನ ಇದಾಗ ತಿಂದು ಉಪ್ಪು ತಿಂದು ರೋಜಾ ಬಿಡೋದು, ಬೆಳಿಗ್ಗೆ ಊಟ ಮಾಡಿಕೊಂಡು ರೋಜಾ ಇರೋದ್ರೆ ಜಲ್ದಿ ಹೇಳ್ಬೇಕು, ಜಲ್ದಿ ಎದ್ದು ಮಾಡ್ಕೊತೀನಿ ಎಲ್ಲ ಕೆಲಸ. ಕೇಳ್ದ ಅಂತ ನಮ್ಮವ್ವ ಹಿಂಗೆ ಮಾಡಿದ್ರೆ, ಸೊ ನಮ್ಮ ಮನೆಯವ್ರಿಗೆ ಚಹಾ ಮಾಡಿಕೊಟ್ಟೇನಿ. ಚಹಾ ಕುಡಿಯಾಗತ್ತಾರ ನೋಡ್ರಿ. ರೀ ಚಹಾ ಕುಡಿಯಾಗತ್ರಿ? ಹಾಂ, ಚಹಾ ಕುಡೀರಿ ಚಹಾ ಕುಡೀರಿ. ಅಮ್ಮ ನೋಡ್ರಿ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟಾರ. ಏನು ಕರ್ಕೊಂಡು ಹೋಗಿ ಬಿಟ್ಟು ಬಂದ್ರಿ? ಇವರ ಕರ್ಕೊಂಡು ಹೋಗ್ಬಿಟ್ಟಾರ್ರಿ. ಮಕ್ಕೊಂಡೇನಿ ಹಂಗೆ ಪಾಸ್ ಆಗಿಬಿಟ್ಟಾರ ಅವ್ರು. ಸುಸ್ತಾಗಿತ್ತು ಬಿಡ ಪಾಪ, ಮಕ್ಕೊಂಡಾಳ ಮಗಳು, ನನ್ನ ಮಗಳು ಅಂತಂದು ನಮ್ಮವ್ವ ಹೇಳ್ದಂಗೆ ಹೋಗ್ಬಿಟ್ಟಾರ. ಏನು ಮಾಡ್ತೀರಿ? ಛೇ 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 ಹಿಂಗಾಗಬಾರ್ದಾಗಿತ್ತು. ಯಾಕೆ ಹಿಂಗಾಯ್ತು? ಇವ್ರಂತರ ಸಂಪು ಚಹಾ ಕುಡಿತಾರೆ 2-3 ವಾಟಿಗೆ. ನಾವು ಒಂದು ವಾಟಿಗೆ ಕುಡಿದ್ರಂದ್ರೆ ಮುಗಿತ್ರಿ ಅಲ್ಲಿಗೆ ನಮ್ಮ ಕತೆ. ಮತ್ತು ನೋಡಿರಿ, ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಎಲ್ರಿಗೂ ರಂಜಾನ್ ಹಬ್ಬದ ಚಾಂದ್ ಮುಬಾರಕ್ ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ಚಂದಪ್ಪ ಕಂಡೇ ಕಾಣ್ತಾನೆ ಇವತ್ತು. ಯಾಕಂದ್ರೆ ನಿನ್ನಂತೂ ಕಾಣಲಿಲ್ಲ, ಇವತ್ತಂತ್ರ ಕಂಡೇ ಕಾಣ್ತಾನೆ. ನಾಳೆ ಫಸ್ಟ್ ರೋಜಾ ಐತಿ. ಒನ್ಸ್ ಅಗೇನ್ ರಂಜಾನ್ ಹಬ್ಬದ ಎಲ್ರಿಗೂ ಚಾಂದ್ ಮುಬಾರಕ್ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್.